ಬರಲಿ ಬರಲಿ ಎಲ್ಲರೂ ಸೇರಿ ಮಜಾ ಮಾಡೋಣ. ಶಾಬಾಷ್ ಅಂತೂ ಮೀನಕ್ಕೆ ಗಾಳ ಹಾಕಿ ಬಲೆಯಲ್ಲಿ ಕೆಡವಿದಂತೆ ಕಾಣುತ್ತೆ. ಸಾವುಕಾರಿ, ನನ್ನ ಕಾರ್ಯ ನಾ ಮಾಡಿರುವೆ, ಇನ್ನು ಮುಂದಿನ ಕಾರ್ಯ ನೀವು ಶುರು ಮಾಡಿರ್ಲ. ಅದಕ್ಕೆ ನಾನೆಲ್ಲ ರೆಡಿಯಾಗಿ ಬಂದಿರುವೆ. ಹಾಗಾದರೆ ಸುರಿ ಮಾಡಿಕೊಳ್ಳಿ ನಿಮ್ಮ ಕಾಯಕವನ್ನು. ಸೆಟ್ಟಿ, ಆ ಬಾಂಡ್ ಪೇಪರ್ ಮೇಲೆ ಶಿವರಾಜನ ಸಹಿ ತೆಗೆದುಕೋ. ಆಯ್ತ್ರಿ ಸಾವುಕಾರ. ಶಿವರಾಜ ಈಗ ಫುಲ್ ನಿಷೇಧಾಗದನ್ರಿ. ಒಂದು ಸಹಿ ತಗೊಂಡ್ ಬಿಟ್ಟು ಅಂದ್ರ ಬರಬ್ರಿ ಕೆಲಸ ಕತ್ಕಪ್ರಿ. ಬರ್ರಿ ಸಾವುಕಾರ, ಒಂದು ಸಹಿ ಮಾಡಿಬಿಟ್ಟು ಬರ್ರಿ. ಶಟ್ರ ಒಂದ್ ಯಾಕ್ರಿ 10 ಮಾಡಿಸ್ಕೋರಿ. 10 ಬ್ಯಾಡ ತಮ್ಮ, ಇದು ಒಂದು ಮಾಡಿ. ಸೆಟರೇ, ಶರತ್, ಇವನನ್ನು ಕರೆದುಕೊಂಡು ಹೋಗಿರಿ. ಅಂತೂ ಈ ಪ್ರದೀಪನ ಕಾರ್ಯ ಮುಗಿಯಿತು. ಧರ್ಮ್ಯ, ನನ್ನ ಎದುರು ಹಾಕಿಕೊಂಡವರು ಯಾರೂ ಇಲ್ಲ. ಉಳಿಯಲು ಬಿಡುವುದೇ ಇಲ್ಲ. ಲೇ ಧರ್ಮ್ಯ, ನನ್ನ ಮನೆಗೆ ಬಂದು ನನಗೆ ಎದುರಾಗಿ ನಿತ್ಯಲ್ಲ ಅಂದು ನನ್ನ ಪರಿಸ್ಥಿತಿ ಏನಾಯ್ತು? ಇನ್ನು ನಿನ್ನ ಅತ್ತಿಗೆ ಗಂಗಾಳ ಸ್ಥಿತಿ ಏನಾಯ್ತು? ಶಿವ್ಯ, ಅಂದು ನನ್ನ ಮನೆಯಲ್ಲಿ ಹೆಬ್ಬುಲಿ ಹಸಿದ ಹೆಬ್ಬುಲಿ ಅಂದೇ ಇಲ್ಲ. ನನ್ನ ಪರಿಸ್ಥಿತಿ ಏನಾಯ್ತು? ಧರ್ಮ್ಯ, ಏನು ನಿನಗೆ ಜೈಲೇ ಗತಿ. ಧರ್ಮ್ಯ, ಏನು ನಿನಗೆ ಜೈಲೇ ಗತಿ. ಶಿವ್ಯ, ನಿನಗೆ ಕುಡಿಯಲು ಕಲಿಸಿ ನಿನ್ನ ಸರ್ವಾಸ್ತಿ ಎಲ್ಲ ನನ್ನ ಹೆಸರಿಗೆ ಬರೆಸಿಕೊಂಡು ಬಿಟ್ಟೆ. ಇನ್ನು ನಿನ್ನನ್ನು ಬೀದಿ ಪಾಲು ಮಾಡುವೆ. ತಾಯಿ ಶ್ರೀ ಲಕ್ಷ್ಮೀ ದೇವಿ, ಏನಾಗಿ ಹೋಯ್ತಮ್ಮ ನನ್ನ ಬದುಕು? ನಾನು ಯಾವ ಪಾಪ ಮಾಡಿನೆಂದು ನನಗ ಇಂತಹ ಶಿಕ್ಷೆ ಕೊಟ್ಟೆ ತಾಯಿ? ಗಂಗಾ, ನನ್ನನ್ನ ಒಬ್ಬಂಟಿ ಮಾಡಿ ಬಿಟ್ಟು ಹೋದೆಯಲ್ಲ ಗಂಗಾ. ನಾನು ಹೇಗೆ ತಾಳಲಿ ಈ ಸಂಕಟ? ನಾನು ಯಾವ ಪಾಪ ಮಾಡಿನೆಂದು ನನಗ ಇಂಥ ಶಿಕ್ಷೆ ಕೊಟ್ಟೆ? ಗಂಗಾ, ಹುಲಿಯಂತ ನಿನ್ನ ಮೈದುನ ಇದ್ದರು ನಿನಗೆ ಎಂಥ ಪರಿಸ್ಥಿತಿ ಬತ್ತಲ್ಲಮ್ಮ. ಗಂಗಾ, ನನ್ನ
ತಮ್ಮ ಧರ್ಮರಾಜ ಒಂದು ಕ್ಷಣವು ಬಿಟ್ಟು ಇರದವನು. ಇಂದು ಜೈಲಿನಲ್ಲಿ ಉಂಡನೋ ಉಪವಾಸನ ಒಂದು ತಿಳಿಯದಂಗಾಗಿದೆ. ತಾಯಿ ಲಕ್ಷ್ಮೀ ದೇವಿ, ನಿನ್ನಲ್ಲಿ ಕೈ ಮುಗಿದು ಬೇಡುತ್ತೇನೆ ಅಮ್ಮ. ನಿರಪರಾಧಿಯಾದ ನನ್ನ ತಮ್ಮನನ್ನು ಆದಷ್ಟು ಜೈಲಿನಿಂದ ಹೊರಬರುವಂತೆ ಮಾಡಮ್ಮ ತಾಯಿ. ಗಾಳಿಯೇ ಬೀಸಿದೆ ತಂದೆ ಪರಮಾತ್ಮ, ಈ ಪುಣ್ಯ ಭೂಮಿಯ ಮೇಲೆ ಏನು ನಡೆದಿದೆ ಎಂದು ನೀನು ಕಣ್ತೆರೆದು ನೋಡಲಾರೆಯ ತಂದೆ, ನೋಡಲಾರೆಯ. ನಾನು ಯಾವ ಅನ್ಯಾಯ ಮಾಡಿದೆ ಎಂದು ನನಗೆ ಈ ಶಿಕ್ಷೆ ಕೊಟ್ಟೆಯಪ್ಪ, ಶಿಕ್ಷೆ ಕೊಟ್ಟೆ. ಚಿಕ್ಕಂದಿನಿಂದ ಹಿಡಿದು ತಂದೆ ತಾಯಿಗಳನ್ನ ಕಳೆದುಕೊಂಡ ತಪ್ಪಲಿಯಾದ ನಾನು ಅಣ್ಣಂದಿರ ಅಕ್ಕರಿಯ ಆರೈಕೆಯಲ್ಲಿ ಬೆಳೆದು ಕಷ್ಟದ ಹಾದಿಯೇ ಗೊತ್ತಿಲ್ಲದ ನನಗೆ ಅಣ್ಣಂದಿರ ಮಾತನ್ನ ಮೀರಿ ಮದುವೆ ಮಾಡಿಕೊಂಡಿದ್ದಕ್ಕೇನ ಹೇಳು ತಂದೆ, ಹೇಳು. ನಾನು ಮನಸ್ಸಾರಿ ಮೆಚ್ಚಿ ಮದುವೆ ಮಾಡಿಕೊಂಡಿರುವ ನನ್ನ ಗಂಡನಿಗೆ ಆ ದುಷ್ಟ ಸಾಹುಕಾರ ಕುಡಿತದ ಚಟವನ್ನ ಕಲಿಸಿ ನಮ್ಮ ಸರ್ವ ಆಸ್ತಿಯನ್ನ ಕಸಿದುಕೊಂಡಿರುವನಪ್ಪ, ಕಸಿದುಕೊಂಡಿರುವನ. ಕುಡಿತದ ಚಟಕ್ಕೆ ಬಿದ್ದ ನನ್ನ ಗಂಡ ಮನೆಯಲ್ಲಿದ್ದ ಹಣ್ಣೆ ಬಂಡೆ ಕಾಳು ಕಡಿ ಸಹಿತ ಮಾರಿದ್ದಾನೆ. ಹೇಗೆ ತಾಳಲಿ, ಹೇಗೆ ತಾಳಲಿ ಈ ಸಂಕಟವನ್ನ? ಹೇ ತಂದೆ ಪರಮಾತ್ಮ, ನಿನ್ನ ಮೇಲೆ ನಾನು ಅಪಾರವಾದ ನಂಬಿಕೆಯನ್ನ ಇಟ್ಟಿರುವೆ, ಅಪಾರವಾದ ನಂಬಿಕೆಯನ್ನ ಇಟ್ಟಿರುವೆ. ಒಂದಲ್ಲ ಒಂದು ದಿನವಾದರೂ ನಮ್ಮ ಆಸ್ತಿ ಮತ್ತೆ ನಮಗೆ ಸಿಗುವಂತೆ ಮಾಡುತ್ತದೆ. ನಿನಗೆ ಕೋಟಿ ಕೋಟಿ ನಮಸ್ಕಾರಗಳಪ್ಪ, ಕೋಟಿ ಕೋಟಿ ನಮಸ್ಕಾರಗಳು. ಶಿವರಾಜ್, ಶಿವರಾಜ್ ಇಲ್ಲ ರೀ, ಅವರು ಹೊರಗಡೆ ಹೋಗಿದ್ದಾರೆ. ಗೌರಿ ಸ್ವಚ್ಛಂದವಾಗಿ ಅರಳಿ ಮಕರಂದ ಸೂವಿಸುವ ಹೂವಿನಂತೆ ಇರಬೇಕಿದ್ದ ನೀನು ಇಂದು ಕುಡುಕನ ಸತಿಯಾಗಿ ಕಣ್ಣೀರಿನಲ್ಲಿ ಕೈ ತೊಳೆದನ್ನು ನೋಡಿದರೆ ನನ್ನ ಕರಳು ವಿಲವಿಲನೆ ಒದ್ದಾಡುತ್ತಿದೆ. ಹಣೆ ಬರಹಕ್ಕೆ ಹೊಣೆಯಾರು? ದೈವ ಸಂಕಲ್ಪವನ್ನ ಕೆತ್ತವರು ಯಾರು? ಪಾಲಿಗೆ ಬಂದದ್ದು ಪಂಚಾಮೃತವೆಂದು ಸ್ವೀಕರಿಸಬೇಕಲ್ವೇ?
ಗೌರಿ ನೀನು ಇನ್ನೂ ಹಳೆಯ ಕಾಲದಲ್ಲೇ ಇರುವೆ. ಇದನ್ನು ನಂಬಿ ಕುಳಿತರೆ ನಿನಗೆ ಕಣ್ಣೀರು ತಪ್ಪೋದಿಲ್ಲ. ಸ್ವಲ್ಪ ವಿಚಾರಿಸಿ ಹೂ ಅಂದರೆ ನಿನ್ನನ್ನು ತೂಗುವ ಮಂಚದ ಮೇಲೆ ಕುಂದರಿಸಿ ದಾಸಿಯರ ಕೈಯಿಂದ ಸೇವೆ ಮಾಡಿಸುವೆ. ಏ ನೀಚ, ನಾಡಿಗೆ ನಾಬಿಗೆ ಹಿಡಿದು ಮಾತನಾಡು. ಕುಡುಕನ ಹೆಂಡತಿ ಬಡತನದವಳೆಂದು ಕರೆದಾಗ ಬರುತ್ತಾಳೆಂದು ತಿಳಿದುಕೊಂಡಿದ್ರೆ ಬಿಟ್ಟು ಬಿಡು ಆ ನಿನ್ನ ದುರಾಸೆಯನ್ನ. ನಿನಗೆ ಒಂದೇ ಮಾತಿನಲ್ಲೇ ಹೇಳುವೆ, ಕೇಳು. ಆ ನಿನ್ನ ತೂಗು ಮಂಚ ನನ್ನಂತ ಗರತಿಯರು ಹಾಕಿಬಿಟ್ಟ ಚಪ್ಪಲಿಯ ಸಮಾನ. ಮಾತನಾಡದೆ ಹೊರಟೋಗ ಇಲ್ಲಿದ್ದ. ಏ ಗೌರಿ, ಮಾತಿಗೆ ಮಾತು ಬೆಳೆಸಿ ನನ್ನ ಸಮಯ ವ್ಯರ್ಥ ಮಾಡಬೇಡ. ಸುಮ್ಮನೆ ನನ್ನ ಮಾತಿಗೆ ಒಲೆದು ಬಂದರೆ ಸರಿ, ಇಲ್ಲವಾಗಲಿ ನನ್ನ ತೋಳ್ಬಲ ಪ್ರಯೋಗ ಮಾಡಬೇಕಾಗ್ತದೆ. ಎಚ್ಚರ. ಏಯ್, ಎಚ್ಚರ ಹೇಳುವ ಹುಚ್ಚ ನೀನು. ಎಚ್ಚರ. ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ. ಇದನ್ನ ತಿಳಿಯದೆ ಬಂದದ್ದೇ ಆದ್ರೆ ನಿನ್ನ ಹೊರಕು ಮೆಟ್ಟಿನಿಂದ ಮಾತನಾಡಿಸಬೇಕಾಗಿತ್ತು ನೀನು. ಎಚ್ಚರ. ಗೌರಿ, ಮುಗಿತು ನಿನ್ನ ಶೀಲದ ಕತೆ. ಬಾರ ಗಂಡಸಾಗಿ ಮುಂದಕ್ಕೆ ಒಂದ್ ಹೆಜ್ಜೆ ಮುಂದಿಟ್ಟದ್ದೇ ಆದ್ರೆ ನಿನ್ನ ಪ್ರಾಣ ಹರಣ ಪಾದ ಸೇರುತ್ತೆ ಜೋಗೆ. ಗೌರಿ, ಏ ಗೌರಿ, ಏನು ಮಾಡ್ತಿರ್ವೆ? ನೀ ನಡೆ ಒಳಗೆ. ಏ ಶರತ್, ನೀನು ಇಲ್ಲಿ ಬಂದಿರುವೆ? ಶಿವರಾಜ್, ನಿನ್ನ ನೋಡಲೆಂದು ಬಂದೆ, ಅಷ್ಟರಲ್ಲಿ ನೀನೇ ಬಂದೆ ನೋಡು. ನೋಡಿದೆಯಲ್ಲ, ನೀನು ನಡೆ. ಕುಡಕರ ಮನೆಯವರೆಂದರೆ ಮೂರೂ ಬಿಟ್ಟವರೆಂದು ತಿಳಿದಿರುವೆಯಾ? ಇದರ ಪರಿಣಾಮ ನಿನಗೆ ಮುಂದೆ ತಿಳಿಸುವೆ. ಈಗ ನಡೆಯಲಿಂದ. ಸಿಂಧಿ ಕುಡಿದವನು ಶಿವನ ಮಗ, ಬ್ರ್ಯಾಂಡಿ ಕುಡಿದವನು ಬ್ರಹ್ಮನ ಮಗ, ಕಂಟ್ರಿ ಕುಡಿದವನು ಪಾರ್ವತಿ ಮಗ, ಇನ್ನು ಹಾಲು ಕುಡಿದವನು ಯಾರ ಮಗ ಅಂತ ನೀವು ಹೇಳ್ರಿಪ್ಪ. ಇಲ್ಲ, ನೀವು ತಿಳಿದಿದ್ದು ಸುದ್ದ ತಪ್ಪ್ರಿಪ್ಪ. ಹಾಲು ಕುಡಿದವನೇ ನಿಜವಾದ ಮನುಷ್ಯರ ಮಗ. ಗೌರಿ, ಏ ಗೌರಿ, ಏನು ಮಾಡ್ತೀರಿ? ಶರತ್ ಯಾಕೆ ಬಂದಿದ? ಶಿವ ಶಿವ ಭಗವಂತ, ಏನ್ ಮಾಡ್ಲಿ? ಏನ್ರಿ ನಿಮ್ಮ ಪರಿಸ್ಥಿತಿಯನ್ನ ಕಂಡ್ರೆ ನನಗೆ ಒಂದು ತಿಳಿಯೋದಾಗಿದೆ ರೀ. ತಿಳಿಯೋದಾಗಿದೆ. ನಿನಗೆ ತಿಳಿದರಷ್ಟು ಬಿಟ್ಟರಷ್ಟು. ನನಗೆ ಕುಡಿಯಲು ಹಣ ಬೇಕು, ಸುಮ್ಮನೆ ಹಣ ಕೊಡು. ಎಲ್ಲಿಂದ ಕೊಡ್ಲಿರಿ? ಎಲ್ಲಿಂದ ಕೊಡ್ಲಿ? ಈ ಮೊದಲು ಕೇಳಿದ್ದನ್ನ ಕೊಟ್ಟು ಮೈ ಮೇಲಿದ್ದ ವಸ್ತುಗಳೆಲ್ಲವೂ ಖಾಲಿಯಾಗಿವೆ. ಇನ್ನು ಗಂಚಿಗೂ ಗತಿ ಇಲ್ಲದ ಹಾಳು ಬದುಕು ಬೆತ್ತು ಹೋಗಬೇಕು ಅನಿಸ್ತಾ ಇದೆ. ಹೇಗಾದ್ರೂ ಮಾಡಿ ಕೂಲಿ ಮಾಡಿ ಆದ್ರೂ ಬದುಕಬೇಕು ಅಂದ್ರೆ ನನ್ನ ಒಡಲಲ್ಲಿ ನಿಮ್ಮ ಕರುಳಿನ ಕೊಡೆ ಇಚ್ಛೆಗಳು ಹೇಗೆ ತಾಳಲಿ ತಂದೆ? ಏನು ಒಡಲಲ್ಲಿ ಕರುಳು ಬಳ್ಳಿ ಚಿಗುರುತ್ತಿದೆ ಎಂದರೆ ಇದರ ಅರ್ಥ? ಸ್ವಾಮಿ, ನೋಡೀಗ 3 ತಿಂಗಳ
ಗರ್ಭವತಿ ರೀ. ಹೌದೇ, ಸಂತೋಷ. ಇದೇ ಸಂತೋಷದಲ್ಲಿ ನನಗೆ ಕುಡಿಯಲು ಹಣ ಕೊಡು ಗೌರಿ. ಸ್ವಾಮಿ, ಹಣ ಹಣ ಅಂದ್ರೆ ಎಲ್ಲಿಂದ ಕೊಡ್ಲಿ ರೀ? ಎಲ್ಲಿಂದ ಕೊಡ್ಲಿ? ಮಡಿಯಲ್ಲಿದ್ದ ಬೆಳ್ಳಿ ಬಂಗಾರ ಕಾಳು ಕಡೆ ಎಲ್ಲವನ್ನ ಮಾಡಿದ್ದೀರಿ. ಈಗ ನನ್ನ ಹತ್ರ ಉಳಿದದ್ದು ನನ್ನ ಕೊರಳಲ್ಲಿರೋ ಈ ತಾಳಿ ಮಾತ್ರ ರೀ. ಈ ತಾಳಿ ಮಾತ್ರ. ತಾಳಿ ಒಂದಿದೆಯೇ, ಅದನ್ನೇ ಕೊಟ್ಟು ಬಿಡು. ಸ್ವಾಮಿ, ಇದನ್ನೊಂದನ್ನ ಬಿಟ್ಟು ಬೇರೆ ಏನ್ ಕೇಳ್ತಿರೋ ಕೇಳ್ರಿ. ನನ್ನ ತಾಳಿ ಮಾತ್ರ ಕೇಳ್ಬೇಡ್ರಿ. ನಿಮ್ಮ ಕಾಲಿಗೆ ಬಿದ್ದು ಗೌರಿ, ತಾಳಿಯೊಂದನ್ನು ಬಿಟ್ಟರೆ ಬೇರೆ ಏನು ಇದೆ ನಿನ್ನ ಹತ್ತಿರ ಕೇಳಲು? ಸುಮ್ಮನೆ ತೆಗೆದುಕೊಡು ತಾಳಿಯನ್ನ. ಹೇ ತಂದೆ ಪರಮಾತ್ಮ, ಎಂತ ಪರಿಸ್ಥಿತಿಯನ್ನ ತಂದಿಟ್ಟೆಯಪ್ಪ, ಎಂತ ಪರಿಸ್ಥಿತಿಯನ್ನ ತಂದಿಟ್ಟೆ ನೀನು. ಎಂತ ಪರಿಸ್ಥಿತಿಯನ್ನ ಬೇರೆ ಯಾವ ಹೆಣ್ಣಿಗೂ ಕೊಡಬೇಡ ತಂದೆ, ಬೇರೆ ಯಾವ ಹೆಣ್ಣಿಗೂ ಕೊಡಬೇಡ. ಕೊಡು ತಂದೆ ವರವ, ಕೊಡಕಣ್ಣಲ್ಲದ ಗಂಡನನ್ನ. ಇಂಥ ಪರಿಸ್ಥಿತಿಯಲ್ಲಿ ನಾನು ತವರು ಮನೆ ಹೊಸ್ತಿಲನ್ನ ತೊಳೆಯೋದು ಸರಿಯಲ್ಲ, ಸರಿಯಲ್ಲ. ನನ್ನ ಪಾಲಿಗೆ ಬಂದದ್ದನ್ನ ನಾನೇ ಉಡ್ಬೇಕು, ನಾನೇ ಉಡ್ಬೇಕು. ಕಂದು ಹರಿಶ್ಚಂದ್ರ ರಾಜ ತಾನು ಕೊಟ್ಟ ಮಾತನ್ನ ಉಳಿಸಿಕೊಳ್ಳುವುದಕ್ಕಾಗಿ ರಾಜ ವೈಭೋಗವನ್ನೇ ಬಿಟ್ಟು ಸ್ಮಶಾನ ಕಾಯಲಿಲ್ಲವೇ, ಸ್ಮಶಾನ ಕಾಯಲಿಲ್ಲವೇ. ಇದು ಸಾಲದೇ ಇದ್ದಾಗ ತನ್ನ ಹೆಂಡತಿ ಮಕ್ಕಳನ್ನ ಬೇರೆಯವರ ಕಡೆಗೆ ಕೆಲಸಕ್ಕಿಡಲಿಲ್ಲವೇ ಸ್ವಾಮಿ? ಇದು ಸಾಲದೇ ಇದ್ದಾಗ ತನ್ನ ಹೆಂಡತಿಯ ಕೊರಳಿನ ತಾಳಿಯನ್ನೇ ಕೇಳಿದ. ಆಗ ಪರಮ ಪತಿಮೃತಿಯಾದ ಪಾರ್ವತಿಯು ಪತಿಯ ಆಜ್ಞೆಯಂತೆ ತನ್ನ ಕೊರಳೊಳಗೆ ಅರಿಸಿನದ ತಾಳಿಯನ್ನ ಕಟ್ಕೊಂಡು ಬಂಗಾರದ ತಾಳಿಯನ್ನ ಕೊಡ್ಲಿಲ್ವೇ? ಅಂದಾಗ ನಾವೇನು ಮಹಾಸ್ವಾಮಿ, ನಾವೇನು? ಗೌರಿ, ವಿಚಾರ ಮಾಡುತ್ತಾರೆ ನಿಂತರೆ ಏನೂ ಪ್ರಯೋಜನ ಇಲ್ಲ. ಸುಮ್ಮನೆ ತೆಗೆದುಕೊಡು ತಾಳಿಯನ್ನ. ಕೊಡ್ತೀವಿ. ಪತಿ ಆಜ್ಞೆಯೇ ಶಿವನ ಆಜ್ಞೆ ಎಂಬಂತೆ ಸತಿಯಾದ ನಾನು ನೆರವೇರಿಸಿಕೊಡ್ತೀನಿ. ಸ್ವಲ್ಪ ತಡೀರಿ. ಮಾಂಗಲ್ಯವೆಂಬ ಸ್ವರವು ಪ್ರೇಮತಿಗೆ ಶಿರಿವರವು. ಮಾಂಗಲ್ಯವೆಂಬ ಸ್ವರವು ಪ್ರೇಮತಿಗೆ ಶಿರಿಯವರವು. ತಗೊಳ್ರಿ ಇದನ್ನ ನನ್ನ ಕುರುಳಿ ಕಟ್ಟಿ ಶ್ರೀಮತಿಗೆ ಸಿರಿಯವರವು ಒಳವು ಸಿರು ಬಗೆಯ ಪತಿಯ ಹೆಸರು ಮುತ್ತೈದೆ ಎಂಬ ಪದವೇ ನಾದ ಒಳವಡವೇ
ಹೇ ತಂದೆ, ಗೌರಿ ಹತ್ತರು ಏನು ಪ್ರಯೋಜನ ಇಲ್ಲ. ಸುಮ್ಮನೆ ನೀ ನಡೆ ಒಳಗೆ, ನಾನಿನ್ನೂ ಬರುತ್ತೇನೆ. ಮುತ್ತೈದೆ ಎಂಬ ಪದವೇ ಈ ಪ್ರದೀಪ್ ಸಾವುಕಾರ್ ಕಣ್ಣೆಟ್ಟೋದು ಒಂದು ಬಿಟ್ಟಿಲ್ಲ. ಬಿಡುವುದೇ ಇಲ್ಲ. ನಾನು ಕಳಿಸಿದ ಸುಧಾ ಇನ್ನೂ ಬರಲಿಲ್ಲವಲ್ಲ. ಇಂಚು ಇಂಚಿಗೆ ಸಂಚಿನ ಹೊಂಚುಗಾರಿಕೆ ಹಾಕಿ ಕೋಲ್ ಮಿಂಚಿನಂತೆ ಮಿಂಚಿ ವೈರಿ ಎದೆಯಲ್ಲಿ ಪ್ರೇಮದ ಪ್ರಳಯವನ್ನು ಹುಟ್ಟಿಸಿ ಎಲ್ಲ ಆಸ್ತಿಯನ್ನು ನಿಮ್ಮ ಹೆಸರಿಗೆ ಬರೆಸಿಕೊಂಡು ಬಂದಿದ್ದೇನೆ. ತೆಗೆದುಕೊಳ್ಳಿ ರಾಜ, ಕ್ಯಾಶ್ ಬ್ಯಾಕ್. ವೆರಿ ಗುಡ್ ಸುಧಾ, ವೆರಿ ಗುಡ್. ಎಂಥ ಮಹತ್ವದ ಕಾರ್ಯ ಮಾಡಿ ಬಂದ ನಿನಗೆ ಬೇಸರವೆನಿಸಲಿಲ್ಲವೇ? ಬೇಸರವಾದ ಈ ಮನಸ್ಸಿಗೆ ಆಸರೆಯಾಗೋ ಸರ್ದಾರ ನೀವಿರುವಾಗ ನನಗೇಕೆ ಆ ಬೇಸರ? ಸುಧಾ, ನೀನು ಎಷ್ಟೊಂದು ಚತುರಕಣೆ. ನಿನಗಾಗಿ ಕಾಯ್ದು ಕುಳಿತಿರುವ ಈ ನಲ್ಲನ ಮನ ತಲ್ಲನ ಎನ್ನುತ್ತೆ ಹಾಡುವಾರೇ ಒಂದು ಪ್ರೇಮದ ಗೀತೆ. ಆಯ್ತು ರಾಜ. ಸರ್ಕಾರ ಹಣ ತೋಳಿನ ಬಂಧನ, ಸರ್ಕಾರ ಹಣ ತೋಳಿನ ಬಂಧನ, ಹರೆಯ ಮುತ್ತಿನ ಮಧುರ ಮತ್ತಿನ ನೀಡೋ ಚುಂಬನ, ನೀಡೋ ಚುಂಬನ.
ಸುಧಾ, ನೀನು ಇನ್ನು ಒಳಗಡೆ ಹೋಗಿ ರೆಸ್ಟ್ ಮಾಡು. ಆಯ್ತು ರಾಜ. ಹೋಗು ಸುಧಾ, ಹೋಗು. ನಿನಗೇನು ಗೊತ್ತು ಈ ಪ್ರದೀಪ್ ಸಾವುಕಾರನ ಗೊತ್ತು. ಕಾಳಿಂಗ, ಏ ಕಾಳಿಂಗ, ಬಂದೆ ಸಾವುಕಾರ್ರಿ. ವೆಲ್ಕಮ್ ಕಾಳಿಂಗ, ವೆಲ್ಕಮ್. ಕಾಳಿಂಗ, ಒಂದು ಮಹತ್ವದ ಕೆಲಸ ಮಾಡಬೇಕಾಗಿದೆ. ಅದು ಯಾವ ಕೆಲಸ ಹೇಳಿ ಸಾವುಕಾರ್ರಿ? ಈ ಕಾಳಿಂಗನೆಂದರೆ ಹಿರದ ಕಾಟಕದಂತೆ ಯಾವಾಗಲೂ ರೆಡಿಯಾಗೇ ಇರುತ್ತೇನೆ. ಅಂದು ಆ ಶಿವರಾಜನ ಆಸ್ತಿ ಎತ್ತಿ ಹಾಕಿಕೊಂಡಂತೆ ಎಂದು ಊರ ಹತ್ತಿರಲಿದ್ದ ಸಿದ್ಧರಾಜನ ಆಸ್ತಿ ನಮ್ಮದಾಗಿಸಿಕೊಳ್ಳಬೇಕು. ನಂತರ ಅದೇ ಜಮೀನಿನಲ್ಲಿ ನಮ್ಮದೊಂದು ಸುಂದರವಾದ ಶುಗರ್ ಫ್ಯಾಕ್ಟರಿ ಕಟ್ಟಬೇಕು. ಇದಕ್ಕೆ ಯಾರಾದರೂ ಅಡ್ಡಿಯಾಗಿ ಬಂದರೆ ಬಂದವರ ಸಿರೆ ಕಡಿದು ನಾವು ಕಟ್ಟುವ ಶುಗರ್ ಫ್ಯಾಕ್ಟರಿ ಅಡಿಗೆಲ್ಲ ಸಮಾರಂಭಕ್ಕೆ ರಾಕ್ತಲಿಂದಲೇ ಅಭಿಷೇಕ ಮಾಡುವೆ. ಶಬಾಷ್ ಕಾಳಿಂಗ, ಶಬಾಷ್. ನೀನು ಸಾಮಾನ್ಯ ಕಾಳಿಂಗನಲ್ಲ, ನನ್ನ ಬಲಗೈ ಬಂಟ, ಜೀವದ ನಂಟ. ಹಾ ಕಾಳಿಂಗ, ನಾನು ಬೆಂಗಳೂರಿಗೆ ಹೋಗಿ ಬರುವೆ. ನನ್ನ ಮೂತು ತಂಗಿ ಶಶಿರೇಖಾಳ ಅಭ್ಯಾಸ ಮುಗಿದಿದೆ. ಆದಷ್ಟು ಬೇಗನೆ ಆಕೆಯನ್ನು ಕರೆದುಕೊಂಡು ಬರುವೆ. ಓಕೆನಾ? ಓಕೆ ಸಾವುಕಾರ್ರಿ, ಹೋಗಿ ಬನ್ನಿ. ನನ್ನ ಗೆಳತಿ, ನನ್ನ ಗೆಳತಿ, ನನ್ನ ನೋಡಿ ನೀನಗತಿ, ನನ್ನ ಗೆಳತಿ, ನನ್ನ ಗೆಳತಿ, ನನ್ನ ನೋಡಿ